ಕುಂದಗೋಳ ತಾಲ್ಲೂಕಿನಲ್ಲಿ ಬೆಳೆಗಳು ಹಾಳಾಗಿದ್ದು ರೈತರಿಗೆ ಪರಿಹಾರ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳ ದುರಸ್ತಿ ಮಾಡುವಂತೆ ತಾಲೂಕಾ ಕರವೇ ಪದಾಧಿಕಾರಿಗಳು ಸರ್ಕಾರಕ್ಕೆ ಉಪ ತಹಸೀಲ್ದಾರ ಶಿವಯೋಗಿ ದಾನಣ್ಣನವರ ಮೂಲಕ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಹಾಗೂ ಜಿಲ್ಲಾ ಪಂಚಾಯತ್ ರಾಜ್ಯ ಇಂಜಿನಿಯರ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವಂತಹ ಕುಂದಗೋಳ ಕಡಪಟ್ಟಿ, ಕುಂದಗೋಳ ತರಲಘಟ್ಟ, ಸೌಚಿ, ರೊಟ್ಟಿವಾಡ್, ಸೌಚಿ, ಹಿರೇಗುಂದಳ, ಕುಂದಗೋಳ ಕೊಟ್ಲಿವಾಡ, ಹಿರೇನಟ್ಟಿ, ಚಾಕ್ಲಬ್ಬಿ, ದೇವನೂರು, ಕಂಚಾಳ, ಯಲವಾಳ, ಹೊಸಕಟ್ಟಿ ಮಾರ್ಗವಾಗಿ ಕುಂದಗೋಳ, ರಾಮನಕೊಪ್ಪ, ಕುಂದಗೋಳ, ಕಟ್ಟದೂರು, ಕಂಚಾಳ ಕ್ರಾಸ್ ಮೂಲಕ ಬುದ್ಯಾಳ, ಹಿರೇಬುದ್ಯಾಳ, ಇಂಗಳಗಿ, ಹಿರೇನಟ್ಟಿ, ಶಿರೂರು, ಕುಂದಗೋಳ, ಹಿರೇನಾರಾಯಣಪುರ ಇನ್ನೂ ಅನೇಕ ಗ್ರಾಮದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಸದರಿ ರಸ್ತೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದಿರುವ ಕುರಿತು ಸದರಿ ವಿಷಯದನ್ವಯ ತಮಗೆ ತಿಳಿಸುವುದೇನೆಂದರೆ ಕುಂದಗೋಳ ತಾಲೂಕು ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವಂತಹ ಕುಂದಗೋಳ ಕಪ್ಪಟ್ಟಿ ಹಾಗೂ ಕುಂದಗೋಳ ತಾಲೂಕಟ್ಟ ಇತರೆ ಎಲ್ಲ ಗ್ರಾಮಗಳ ಕುಂದಗೋಳ ತಾಲೂಕಿನ ಸಮಗ್ರ ಎಲ್ಲ ರೈತರ ಅನುಕೂಲಕ್ಕಾಗಿರುವಂತಹ ರಸ್ತೆ ಮಾರ್ಗಗಳನ್ನು ಕೂಡ ಅಷ್ಟೇ ಅಲ್ಲದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಬರುವಂತಹ ಎಲ್ಲ ರಸ್ತೆಗಳನ್ನು ಸಹಿತ ಈ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ರೈತರು ತಮ್ಮ ಜಮೀನುಗಳಿಗೆ ವ್ಯವಸಾಯ ಕೆಲಸಕ್ಕೆ ಹೋಗಲು ಕೂಡ ಅನಾನುಕೂಲಗಳಾಗಿವೆ ಹಾಗೂ ಸಾರ್ವಜನಿಕ ಓಡಾಟಕ್ಕೆ ತುಂಬಾ ಅನಾನುಕೂಲಗಳಾಗಿದೆ. ತಾಲ್ಲೂಕಿನಲ್ಲಿ ಅತಿಯಾದ ಮಳೆಯಿಂದ ಹೆಸರು, ಉದ್ದು, ಶೇಂಗಾ ಸೇರಿದಂತೆ ಎಲ್ಲ ಬೆಳೆಗಳು ಹಾಳಾಗಿದ್ದು ಸರ್ಕಾರ ರೈತರಿಗೆ ಪ್ರತಿ ಹೆಕ್ಟರಗೆ 50,000 ಪರಿಹಾರ ನೀಡಬೇಕು. ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗಿದ್ದು ಇದರಿಂದ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟಾಗಿದೆ. ಅಲ್ಲದೆ ಹೊಲಕ್ಕೆ ಹೋಗಲು ರೈತರು ಪರದಾಡುತ್ತಿದ್ದಾರೆ. ಕೂಡಲೇ ರಸ್ತೆ ಸುಧಾರಣೆ ಕಾಮಗಾರಿ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮನವಿ ಮೂಲಕ ಆಗ್ರಹಿಸಿದರು. ತಾಲೂಕಿನಾದ್ಯಂತ ಅತಿವೃಷ್ಟಿ ಮಳೆಯಿಂದ ಬೆಳೆಗಳು ಸಂಪೂರ್ಣ ನಾಶವಾಗಿರುವ ಸದರ್ ವಿಷಯದನ್ವಯ ತಮಗೆ ತಿಳಿಸುವುದೇನೆಂದರೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನಾದ್ಯಂತ ಅತಿವೃಷ್ಟಿ ಮಳೆಯಿಂದ ಹೆಸರು ಬೆಳೆ, ಶೇಂಗಾ ಬೆಳೆ, ಹತ್ತಿ, ಉದ್ದು, ಸೋಯಾಬೀನ್, ಗೋವಿನ ಜೋಳ ಇನ್ನು ಇತರೆ ಬೆಳೆಗಳು ಅತಿವೃಷ್ಟಿ ಮಳೆಯಿಂದ ಸಂಪೂರ್ಣ ಹಾಳಾಗಿರುತ್ತದೆ ಅಂತ ಹೇಳಿ ತಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ತಾಲ್ಲೂಕಾಧ್ಯಕ್ಷ ಕಲ್ಲಪ್ಪ ಹರಕುಣಿ, ಅಡಿವೆಪ್ಪ ಹೆಬಸೂರ, ರವಿ ಶಿರಸಂಗಿ, ಪ್ರಭುಗೌಡ ಸಂಕಾಗೌಡ ಶ್ಯಾನಿ, ಅಶೋಕ ಸಂಶಿ, ಅಡಿವಪ್ಪ ತಳವಾರ, ಮಂಜು ಹಾದಿಮನಿ, ಲಿಂಗರಾಜ ಕುಬಿಹಾಳ, ಮುರಡೇಶ್ವರ ಬ್ಯಾಹಟ್ಟಿ, ಮಂಜು ಪೂಜಾರ, ಶ್ರೀಕಾಂತ ನಾಗರಹಳ್ಳಿ, ಪ್ರವೀಣ ಬರದೆಲಿ, ಬಸವರಾಜ ಮುಳ್ಳಿ, ಮನೋಜ ಕಮತರ ಇದ್ದರು. ಈಗ ನಾವು ಬರೋಬೇಕಾದ್ರೆ ಸಿಡಿ ಎರಡು ಸಿಡಿ ಒಂದು 2-3 ಸಿಡಿ 3 ಇದಾವೆ ಸರ್. ಕೂಡಲೇ ಅಂತ ಸರಿಪಡಿಸ್ಬೇಕು ಸರ್. ಈಗ ಪೈಪ್ಲೈನ್ ಮಾಡೋದು ಅಲ್ಲಿಯೂ ರಸ್ತೆಗಳಿಂದಾಗಿ ಅವೇನಾದ್ರು ಸಿಡಿ ಅನ್ನ ಸರಿಪಡಿಸಿಲ್ಲ ಅಂತಂದ್ರೆ ರೋಡ್ ಹಾಕಿ ಸಂರಕ್ಷಣೆ ಮಾಡೋದು